ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸರ್ ಹಾಯ್ 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 ಏನಪ್ಪ ಅಂತೂ ಪೊಲೀಸ್ ಸ್ಟೇಷನ್ ಇಂದ ಬಂದು ಹೆಂಡತಿ ಜೊತೆ ಇದೆಯಾ ಖುಷಿನಾ? ಎಲ್ಲ ನೀವು ಕೊಟ್ಟ ಐಡಿಯಾನೇ ಅಲ್ವಾ ಸರ್? ನಿಜ ಕಣ. ನಾನು ಬೇರೆಯವ್ರಿಗೆ ಕೊಟ್ಟ ಐಡಿಯಾ ವರ್ಕೌಟ್ ಆಗ್ಬಿಡುತ್ತೆ, ಆದ್ರೆ ನನ್ನ ಪಾಲಿಗೆ ಮಾತ್ರ ಉಲ್ಟಾ ಹೊಡೆಯುತ್ತೆ. ಯಾಕೆ ಅಂತ ಇದ್ರ ತನಕ ನನಗೆ ಅರ್ಥ ಆಗಿಲ್ಲ ನೋಡ. ಯೋಚನೆ ಮಾಡಬೇಡಿ ಸರ್, ಈಗ ನಾನು ಈಚೆ ಬಂದಿದ್ದೀನಿ ನಿಜ, ಆದ್ರೆ ಯಾವತ್ತು ಬೇಕಾದರೂ ಒಳಗೆ ಹೋಗ್ಬೇಕಾಗೋದು. ಏನ್ ಹೇಳ್ತಾ ಇದ್ದೀರಾ ಸರ್? ಈಗ ನೀನು ನನ್ನ ಮಾತು ಕೇಳಿದ ಹಾಗೆ ನಿನ್ನ ಹೆಂಡತಿ ಅವಳ ಮಾತನ್ನ ಕೇಳಲ್ಲ ಅಂತ ಏನಪ್ಪ ಗ್ಯಾರಂಟಿ? ಏಟು ಬಿದ್ದ ಜಾಗದಲ್ಲಿ ಮತ್ತೆ ಮತ್ತೆ ಏಟು ಬೀಳುತ್ತೆ ಅನ್ನೋ ಹಾಗೆ ಕಾನೂನಿನ ಕಣ್ಣು ಬಿದ್ದ ಜಾಗದಲ್ಲಿ ಮತ್ತೆ ಮತ್ತೆ ಕಾನೂನು ಕಾಲು ಕೆದರ್ಕೊಂಡು ಬರ್ತಾ ಇರುತ್ತೆ. ಸರ್ ನೀವೇನು ಹೇಳ್ತಾ ಇದ್ರೋ ನಂಗೆ ಅರ್ಥ ಆಗ್ತಿಲ್ಲ. ಈಗ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಕೇಳಿಸ್ಕೊ. ನಿನ್ನ ಪಾಲಿಗೊಂದು ಶಾಕಿಂಗ್ ನ್ಯೂಸ್. ಏನೋ ವಸುಧಾ ಹೆಸರಲ್ಲಿ ಕೀರ್ತಿ ಕೊಟ್ಟ ಕಂಪ್ಲೇಂಟು ವಸುಧಾನೇ ವಾಪಸ್ ತಗೊಂಡದ್ರಿಂದ ನೀನು ಬಚಾವಾಗ್ಬಿಟ್ಟೆ. ಯಾವತ್ತೋ ಒಂದು ದಿವಸ ಮಾಡ್ಕೋಬೇಕಾದ ಲಾಭನ ಮಾಡ್ಕೊಂಡು ಕೈ ತೊಳ್ಕೊಂಡು ಎದ್ದು ಬರೋ ಕೇಸ್ ಇದು. ಯಾವ ಸಮಯದಲ್ಲಿ ಬೇಕಾದರೂ ಎದ್ದು ಬರೋ ದಾರಿ ಇಟ್ಕೋ. ನಾನು ಯಾವಾಗ ಬೇಕಾದರೂ ವಸುಧಾನ್ ಬಿಟ್ಟು ಬರ್ತೀನಿ ಸರ್. ನಾನೇನು ಇವಳನ್ನ ಮದುವೆ ಆಗಿದ್ದೀನಿ, ಆದ್ರೆ ಅವಳ ಜೊತೆಲಿ ಇದೆಯಲ್ಲ, ಅದನ್ನ ಲಿವಿಂಗ್ ಟುಗೆದರ್ ಅಂತೀನಿ. ನಾನೇನು ತಾಳಿನ ಕಟ್ಟಿದ್ದೀನಿ, ಆದ್ರೆ ಅವಳ ಹೊಟ್ಟೆಲಿ ಮಗುನ ಇಟ್ಟಿದೀಯ. ನಮ್ಮ ಕೆಲಸ ಆದ್ಮೇಲೆ ನೀನು ಕೈ ಕೊಟ್ಟು ಆಚೆ ಬಂದ್ರು ಆ ನಿನ್ನ ಮಗು ಈಚೆ ಬಂದು ನಿನ್ನನ್ನು ಒಳಗೆ ಕಳಿಸುತ್ತೆ. ನಿನ್ನ ಅಪ್ಪ ಅನ್ನತ್ತೆ. ನಾನಲ್ಲ ಅಂತ ಹೇಳಿದ್ರೆ ಕೀರ್ತಿ ಸುಮ್ಮನೆ ಇರ್ತಾಳೆ. DNA ಟೆಸ್ಟ್ ಮಾಡಿಸು ಅಂತ ಹಾಕೊಡ್ತಾಳೆ. ಆಗ ನೀನೇ ಸಿಕ್ಕಾಕೋತೀಯ. ಹಾಗಾದ್ರೆ ನನ್ನ ಪ್ರಾಬ್ಲಮ್ ಕೀರ್ತಿ ಅನ್ನಿ. ಅಲ್ಲ, ನಿನ್ನ ಪ್ರಾಬ್ಲಮ್ ನಿನ್ನ ಮಗು. ಆ ಮಗು ಹೊಟ್ಟೆಯಲ್ಲಿ ಕದಲ್ತಾ ಇರೋ ತನಕ ನಿನಗೆ ನೆಮ್ಮದಿ ಇಲ್ಲ. ಅದನ್ನ ಕೊಟ್ಟು ವಸುಧನ ಬೀದಿಗೆ ತಳ್ಳಿದ್ರೆ 4 ಎಕರೆ ಆಸ್ತಿ ಕೈಗೆ ಸಿಗೋ ಪ್ಲಾನ್ ಫೇಲ್ ಆದ್ಮೇಲೆ ಆ ಮಗುನ ಕಟ್ಕೊಂಡು ಏನು ಮಾಡಬೇಕು? ಅದು ನಿನ್ನ ಪಾಲಿಗೆ ಹೊರೆ ತಾನೆ. ಏನೋ ವಸುಧ ಜೊತೆ ಪ್ರೀತಿ ಇತ್ತು, ಅವಳ ಜೊತೆನೆ ಸಂಸಾರ ಮಾಡಬೇಕು ಅನ್ನೋ ಉದ್ದೇಶ ನಿನ್ನದಾಗಿದ್ದು, ಮುಂದಿನ 7 ಜನ್ಮಕ್ಕೂ ಅವಳೇ ನಿನ್ನ ಹೆಂಡತಿ ಆಗಬೇಕು ಅಂತ ನೀನೇನಾದ್ರೂ ಬುಕ್ ಮಾಡ್ಕೊಂಡಿದ್ರೆ ಯೋಚನೆ ಮಾಡ್ಬೇಕಿತ್ತಪ್ಪ. ಹೇಳಿ ಸರ್, ಈ ಎಲ್ಲ ಸಮಸ್ಯೆಯಿಂದ ನಾ ಫ್ರೀ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾಳೆ ಬರೋ ತೊಂದರೆನ ಇವತ್ತೇ ನಿವಾರಿಸ. ಅಂದ್ರೆ ವಸುಧ ಹೊಟ್ಟೆಲಿರೋ ಮಗನ ತೆಗೆಸು, ಅಬಾಟ್ ಮಾಡಿ ಬಿಸಾಕು. ಅದೇ ನಿನ್ನ ಲಾಕ್ ಮಾಡಿದಿರೋ ಪಾಯಿಂಟ್. ಮುಗಿಸೋದಿಲ್ಲ. ನೀನು ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಇದು ನನಗೇನು ಇಷ್ಟ. ಬಾರೆ ವೈ ಬಾ, ನಿಂಗೆ ಇವತ್ತು ಒಳ್ಳೆ ತಾಂಬೂಲ ಹಾಕೊಡ್ತೀನಿ ಬಾ. ಏನೇ ಮುಖ ಹಾಕಿ ನೋಡ್ತಿದ್ಯಾ? ಬಾ, ಪಕ್ಕದಲ್ಲಿ ಕೂತ್ಕೊಂಡು ಮೆಲ್ಲಗೆ ಸವಿಬಹುದು. ಬಾಲೆ. ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅನ್ನೋದು ನನ್ಗೆ ಯಾವತ್ತೋ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಸಂಕಟ ನೋವು ಕೂಡ ಆಗಲ್ಲ ಅನ್ನೋದು ಇವತ್ತು ಚೆನ್ನಾಗಿ ಅರ್ಥ ಆಯ್ತು. ಅಲ್ಲ, ಮಗಳ ವಿಷಯಕ್ಕೆ ಇಷ್ಟಿಷ್ಟು ದಪ್ಪ ಕಣ್ಣೀರ್ ಹಾಕ್ತಿದ್ರಿ, ಅಷ್ಟು ಬೇಗ ಅದೆಲ್ಲ ಮರ್ತೋಯ್ತಲ್ಲ ನಿಮ್ಗೆ? ಲೇ ವೈ, ಹೊಸ ನೋವು ಬಂದಾಗ ಹಳೆ ನೋವು ತಂತಾನೆ ಮರ್ತು ಹೋಗುತ್ತೆ ಕಣೆ. ಹಾಗೆ
ಹೊಸ ಸಂತೋಷ ಬಂದಾಗ ಹಳೆ ದುಃಖ ಮರೆತು ಹೋಗುತ್ತೆ. ಅಂದ್ರೆ ಈ ಮನೆ ಯಾವ ಸ್ಥಿತಿಲಿ ಬೇಕಾದ್ರೂ ಇಟ್ಕೊಳ್ಳಿ, ನಿಮಗೆ ನಿಮ್ ಸಂತೋಷ ಮಾತ್ರ ಮುಖ್ಯ ಅಲ್ವಾ? ದೇವೈ, ಈಗ ನಾನು ಹೇಳೋ ವಿಷಯ ನೀನ್ ಕೇಳಿಸ್ಕೊಂಡ್ರೆ ಇದಕ್ಕೆ 10ರಷ್ಟು ಸಂತೋಷ ಅನುಭವಿಸ್ತೀಯ. ಯಾವತ್ತು ನನ್ನ ಮಗಳು ನಮ್ಗೆ ದ್ರೋಹ ಬಗ್ದು ಹೋದ್ಲು ಆವತ್ತೇ ನನ್ನ ಜೀವನದಲ್ಲಿ ಸಂತೋಷ ಅನ್ನೋದು ಸತ್ತೋಯ್ತು. ಯಾಕೆ ಮುಖ ಹಾಗಾಯ್ತು? ಏನ್ ಹೇಳ್ಬೇಕು ಅದನ್ನ ಹೇಳಿ. ಏನ್ ವಿಷಯ? ಅದು ನಿನ್ ಮಗಳ ವಿಷಯನೇ ಕಣೆ. ಅವಳ ವಿಷಯ ಆದ್ರೆ ನನಗ್ ಬೇಕಾಗಿಲ್ಲ. ಹಾಗಲ್ಲ ವೈ, ಅದು ವಸುಧಾ. ಏನು ಕದ್ದು ಮುಚ್ಚಿ ಅವಳನ್ನ ಮೀಟ್ ಮಾಡ್ಕೊಂಡ್ ಬಂದ್ರಾ? ಹೌದು ಕಣೆ, ಅದು ನಿಮ್ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಹೋದ್ ಮಗಳನ್ನ ಕದ್ದು ಭೇಟಿಯಾಗಿ ಬರ್ತಿರಲ್ಲ. ಅಲ್ಲ ಕಣೆ ವೈ, ಅದು ವಸುಧಾ. ಅವಳಗ್ ಸಂಬಂಧಪಟ್ಟಿರೋ ವಿಷಯ ನನಗ್ ಬೇಕಾಗಿಲ್ಲ. ಅವಳ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ. ಆಯ್ತು ಕಣೆ, ಅವಳ ಪಾಲಿಗೆ ನೀನು ಸತ್ತು ಹೋಗಿದೀಯ, ಸತ್ತು ಹೋಗು. ಅವಳು ಮಗುವಿನ ಪಾಲ್ಗಾದ್ರೂ ಬದುಕಿರ್ತೀಯ ತಾನೆ? ಹೇಳೆ, ಅಜ್ಜಿ ಆಗ್ತೀಯ ಅಥವಾ ಅಜ್ಜಿ ಆಗೋಕ್ ಇಷ್ಟ ಇಲ್ಲ ಅಂತ ಸುಮ್ಮನಿರ್ತೀಯ? ನಿನ್ನ ಮಗಳು ಅವಳ ಮಗುಗೆ ಲಾಲಿ ಹಾಡೋದನ್ನ ನೀನ್ ಕಿವಿ ಕೇಳೋದು ಬೇಡ ಅಂತ ಹೇಳುತ್ತಾ? ಏನ್ ಹೇಳ್ತಿದ್ದೀರ ನೀವು? ವಸುಧಾ ತಾಯಿ ಆಗ್ತಿದ್ದಾಳೆ ಕಣೆ. ನಿನ್ನ ಮಗಳು ಈಗ ಗರ್ಭಿಣಿ. ನೀವ್ ಹೇಳ್ತಿರೋದು ಸತ್ಯ ಕಣೆ. ಇದೇನ್ರಿ ಇದು? ಅವಳ ಇನ್ನು ಪುಟ್ಟ ಮಗು, ಅಂತದ್ರಲ್ಲಿ ಹುಡುಗ ಒಂದ್ ಮಗುನ? ಹೌದು ಕಣೆ. ಈಗ ಹೇಳು, ನಾನು ತಾತ ಆಗ್ತಾ ಇರೋ ವಿಷಯ ಸಂತೋಷ ಪಡುವಂಥದ್ದಲ್ವಾ? ಅಯ್ಯೋ ಅದು ಬಿಡಿ. ಅವಳು ಹೇಗಿದ್ದಾಳೆ? ಅವಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ಹೊತ್ತೊತ್ತಿಗೆ ಸರಿಯಾಗಿ ತಿಂತಿದ್ದಾಳ? ಅವಳು ಎಲ್ಲಿ ಮಾಡ್ತಿದ್ದಾಳೆ? ಎಲ್ಲಿದ್ದಾಳೆ? ಸಮಾಧಾನವಾಗಿದೆ. ಅವಳ ವಿಷಯನೇ ಬೇಡ ಅಂತಿದ್ದವಳು ಒಂದ್ರ ಮೇಲೆ ಒಂದು ಪ್ರಶ್ನೆ ಹಾಕಿದ್ರೆ ಹೇಗೆ? ಸ್ವಲ್ಪ ತೆಪ್ಪಗಿರ್ತೀರಾ? ಏನೇ ಮಾತಾಡಿದ್ರು ಒಂದ್ ಕೊಂಕು ಹುಡ್ಕೋದು, ಇಲ್ಲ ಅದ್ರಲ್ಲಿ ತಪ್ಪು ಹಿಡಿಯೋದು ನಿಮ್ ವಂಶದ ಗುಣನಾ? ಆಹಾ, ಈ ನಿನ್ ಟೋನ್ ಕೇಳಿ ಅದು ಎಷ್ಟು ದಿವಸ ಆಗಿತ್ತೆ, ಈಗ ನಿನ್ ನಾರ್ಮಲ್ ಅನ್ನಿಸ್ತಿದೆ. ಈಗ ಅದನ್ನೆಲ್ಲ ಬಿಟ್ಟು ನನ್ನ ವಸುಧಾ ಹತ್ರ ಕರ್ಕೊಂಡು ಹೋಗ್ತೀರಾ? ನಾನು ಅವಳನ್ನ ನೋಡ್ಬೇಕ್ರಿ. ಇದ್ದಕ್ಕಿದ್ದಾಗ ಅವಳು ನೋಡ್ಬೇಕು ಅಂದ್ರೆ ಹೇಗೆ ಆಗುತ್ತೆ? ಸರಿ ಬೇಡ, ಅವಳ ಫೋನ್ ನಂಬರ್ ಇದೆಯಾ? ಅವಳಿಗೊಂದು ಫೋನ್ ಮಾಡ್ಕೊಡಿ, ನಾನು ಅವಳ ಹತ್ರ ಮಾತಾಡ್ಬೇಕು. ಈಗ ಬೇಡ ತಾಯಿ, ನಾಳೆ ನಾನೇ ಫೋನ್ ಮಾಡ್ಕೊಡ್ತೀನಿ, ಮಾತಾಡುವಂತೆ. ಈಗ ಅವಳು ಮಲಗಿರ್ತಾಳೋ ಏನು? ಈಗ ಅವಳಿಗೆ ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಮೊಮ್ಮಗನಿಗೆ ಡಿಸ್ಟರ್ಬ್ ಮಾಡ್ದ ಹಾಗಾಗಲ್ವಾ? ಏನು ಮೊಮ್ಮಗನ? ಬೇಡಪ್ಪ ಬೇಡ, ದಯವಿಟ್ಟು ಗಂಡ್ ಮಗು ಮಾತ್ರ ಬೇಡ. ಅಕಸ್ಮಾತ್ ಅದು ನಿಮ್ ತರ ನಾಲಾಯಕ್ ಆಗ್ಬಿಟ್ರೆ ಕಷ್ಟ. ಬೇಕಿದ್ರೆ ಹೆಣ್ಮಗು ಆಗ್ಲಿ, ನಂತರ ಸ್ಮಾರ್ಟ್ ಆಗಿ ಕ್ಯೂಟ್ ಆಗಿ ಬುದ್ಧಿವಂತ ಮಗು ಚೆನ್ನಾಗಿ. ಮೆಲ್ಲಿಗೆ ಮಾತಾಡೆ, ನಮ್ಮ ಮಾತನ್ನ ಮನೆಯವರೆಲ್ಲ ಕೇಳಿಸ್ಕೊಂಡ್ರೆ ಕಷ್ಟ. ನನ್ಗಾಗ್ತಾ ಇರೋ ಸಂತೋಷನ ನಮ್ಮನೆಯವ್ರ ಹತ್ರನೇ ಹಂಚ್ಕೊಳಕ್ ಆಗ್ತಾ ಇಲ್ಲ ಅಲ್ಲ? ಹೆಂಗಸ್ರೆ, ಎಷ್ಟೇ ಸಂತೋಷ ಆದ್ರೂ ಕಡೆಯಲ್ಲಿ ಒಂದೆರಡು ಕಣ್ಣೀರು ಹಾಕ್ಲೇಬೇಕು, ಆಗ್ಲೇ ಅವ್ರಿಗೆ ಸಮಾಧಾನ. ದೇವೈ, ಇನ್ನೊಂದು ವಿಷಯ, ನಮ್ಮ ವಸುಧಾಕ್ಕೆ ಗಂಡು ಮಗು ಆದ್ರೆ ಬಾಲು ಅಂತ ಹೆಸರಿಡೋಣ, ಹೆಣ್ಮಗು ಆದ್ರೆ ವೈದೇಹಿ ಅಂತ ಇಡೋಣ. ಬೇಡ ಬೇಡ, ಗಂಡ್ಮಗು ಆದ್ರೆ ಸೀತಾರಾಮು ಅಂತ ಹೆಸರಿಡೋಣ, ಹೆಣ್ಮಗು ಆದ್ರೆ ಸೀತಾಲಕ್ಷ್ಮಿ ಅಂತ ಹೆಸರಿಡೋಣ. ಏನೇ ಆದ್ರೂ ನಿಮ್ಮಪ್ಪನ ಮನೆ ಬಿಟ್ಕೊಡಲ್ಲ. ಈ ಮನೆ ಕಾಲಿಟ್ಟವಳು ಕಾಲ್ಗುಣ ಚೆನ್ನಾಗಿರ್ಬೇಕೆ ಹೊರತು ಕಾಲಿನ ಉಗ್ರಲ್ಲ. ಏನು ಬೆಳಗ್ಗೆನೆ ಕಿತ್ತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಾಗಿದೆ? ನಾನ್ ಕಿತ್ತಾಡಕ್ ಬಂದವಳಲ್ಲ, ನಿನ್ನಲ್ಲಿರೋ ಕೆಟ್ಟ ಗುಣನ ಕಿತ್ತಾಕಕ್ ಬಂದಿರೋಳು. ಮಾತು ತುಂಬಾ ಚೆನ್ನಾಗಿದೆ, ಹೇಳ್ಕೊಂಡು ಎಂಜಾಯ್ ಮಾಡಿ. ಆದ್ರೆ ನಾನೇನು ಅಂತ ನಿನಗೆ ಗೊತ್ತು. ಈಗ ಗಾಯತ್ರಿ ನಾನು, ಈ ಕುಟುಂಬ ನಂಬೋದು ನನ್ನ ಮಾತನ್ನ. ನಂಬ್ಲಿ, ಆದ್ರೆ ಈ ಮಾತನ್ನ
ದೇವ್ರು ನಂಬ್ತಾನ ಅಂಜಲಿ? ನಂಬಲ್ಲ. ಹಾಗಂತ ನಿನ್ ಧರ್ಮ ಯುದ್ಧಕ್ಕೆ ಜಯ ಸಿಗ್ಲಿ ಅಂತ ಅವನ್ ಬಂದು ಸಹಾಯನೂ ಮಾಡಲ್ಲ. ಸಹಾಯ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ನೀನೇ ಬರ್ಬೇಡ ಅಂಜಲಿ. ಈಗಾಗ್ಲೇ ಅವನ್ ಶಕ್ತಿ ಏನು ಅಂತ ತೋರ್ಸಾಗಿದೆ. ನಾನು ಈ ಮನೆಗ್ ಕಾಲಿಟ್ ಘಳಿಗೆನೆ ನಿನ್ನ ವಿಷ ಹಾಕೋ ಪ್ಲಾನು ಫ್ಲಾಪ್ ಆಯ್ತು. ಹಾಗೆ ಒಂದಲ್ಲ ಒಂದ್ ರೀತಿ ನಿಜವಾದ ಗಾಯತ್ರಿ ಯಾರು ಅಂತ ದೇವ್ರ ತೋರಿಸ್ತಾನೆ. ಅವತಾರ ಎತ್ತು ಬರೋದಿಲ್ಲ. ಯಾಕಂದ್ರೆ ಇದು ಕಲಿಯುಗ. ಕಲಿಯುಗ. ಒಳ್ಳೇದನ್ನ ಕಲಿಯುಗ ಯುಗ. ಅರ್ಥ ಮಾಡ್ಕೊ. ಕಲಿಯೋರು ಇರ್ಬೋದು, ಆದ್ರೆ ಕಲಿಸೋರು ನನ್ನಂತವ್ರ ಕೈಗೆ ಸಿಕ್ಕಿ ಮಾಯ ಆಗೋಗ್ತಾರೆ. ಅದು ನಿನ್ ಭ್ರಮೆ ಅಂಜಲಿ. ಸಂಕಷ್ಟದ ಟೈಮಲ್ಲಿ ಸಂಕಟ ಕಳೆಯೋ ಯಾರಾದ್ರೂ ಒಬ್ಬನ ದೇವ್ರು ಕಳಿಸ್ತಾನೆ. ಆದ್ರೆ ಆ ದೇವ್ರು ಯಾವಾಗ ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಸ್ವಾಮೀಜಿ ನಮಸ್ಕಾರ. ಈ ಸ್ವಾಮೀಜಿಯ ಕಿದ್ದಕ್ಕಿದ್ದಾಗ ಮನೆಗೆ ಬಂದ? ಬನ್ನಿ ಬನ್ನಿ ಒಳಗೆ. ಅಣ್ಣ ಅತ್ಗೆ ಶಾರದಾ ಬನ್ನಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ದೇವ್ರು ಒಳ್ಳೇದು ಒಳ್ಳೇದು. ಬನ್ನಿ ಸ್ವಾಮೀಜಿ ಕೂತ್ಕೊಳ್ಳಿ, ಫಲಹಾರ ಸೇರಿಸಿ. ಮಾರುತಿ ಬೇಡಪ್ಪ, ನಾನು ಫಲಹಾರ ಸ್ವೀಕರಿಸಕ್ಕೆ ಬಂದಿಲ್ಲ. ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಮಾರುತಿ ಅಪ್ಪಾಜಿನ ಕರಿ. ಬೇಡಪ್ಪ, ನಾನು ಸೀತಾರಾಮಯ್ಯನವ್ರ ಜೊತೆ ಆಮೇಲೆ ಮಾತಾಡ್ತೀನಿ. ಮೊದಲು ನಾನು ಕೀರ್ತಿ ಜೊತೆ ಮಾತಾಡಬೇಕು. ಸರಿ ಕರಿತೀನಿ ಸ್ವಾಮೀಜಿ. ಬೇಡಪ್ಪ, ನಾನು ಆ ಮಗು ಜೊತೆ ಪ್ರತ್ಯೇಕವಾಗಿ ಮಾತಾಡಬೇಕು. ಆ ಮಗು ಎಲ್ಲಿದೆ ತೋರಿಸಿದ್ರೆ ಸಾಕು. ಅಲ್ಲ ಸ್ವಾಮೀಜಿ, ಅದು ಆಗ್ಬೇಕಾಗಿದ್ದಾಗ ಮದುವೆಗಂತೂ ನಾನು ಬರಕ್ಕಾಗ್ಲಿಲ್ಲ. ಈಗ ಆಗಿರೋ ಮದುವೆಗೆ ಬಂದು ಆಶೀರ್ವಾದ ಕೊಟ್ಟು ಹೋಗೋದು ನನ್ನ ಕರ್ತವ್ಯ. ಅದಕ್ಕೆ ಬಂದಿದ್ದೀನಿ. ಬನ್ನಿ ಸ್ವಾಮಿ, ತೋರ್ಸ. ಇದೇನಿದು? ಇದಕ್ಕಿದ್ದಾಗೆ ಸ್ವಾಮೀಜಿ ಬಂದ್ರು, ಕೀರ್ತಿ ಹತ್ರ ಮಾತಾಡ್ಬೇಕಂದ್ರು. ದೇವ್ರು ಒಳ್ಳೆಯದು. ಸನ್ಯಾಸ ಸ್ವೀಕರಿಸಬೇಕು ಅಂತ ಬಂದವಳು ಅಂತೂ ಸಂಸಾರದಲ್ಲಿ ಸಿಕ್ಕಾಕೊಂಡಿಲ್ಲಮ್ಮ. ಸಿಕ್ಕಾಕೊಂಡಿಲ್ಲ ಗುರುಜಿ, ಇರೋ ಸಿಕ್ಕನ್ನ ಬಿಡ್ಸೋಕ್ ಬಂದಿದ್ದೀನಿ. ಬಂದವಳಿಗೆ ಈ ಮನೆಯಲ್ಲಿ ಕೋಣೆ ಒಂದು ಜೈಲಾಗಿದೆ. ಆದ್ರೂ ಮನೆ ಒಳಗಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಗುರುಜಿ. ನೀನು ಈ ಮನೆ ಸೊಸೆ ಆಗಿರೋದು ನನಗೂ ಸಂತೋಷನೇ ಅಮ್ಮ. ಆದ್ರೆ ಎಲ್ಲರೂ ಸಂತೋಷದಿಂದ ಒಪ್ಪಿ ನಿನ್ನನ್ನ ಈ ಕುಟುಂಬಕ್ಕೆ ಸೇರಿಸ್ಕೋಬೇಕಾಗಿತ್ತು. ಏನ್ ಮಾಡ್ತೀರಾ ಗುರುಜಿ, ಒಂದೊಂದ್ ಸರ್ತಿ ಸಂದರ್ಭ ಕೆಟ್ಟದಕ್ಕೂ ಒಳ್ಳೆ ಸ್ಥಾನ ಕೊಟ್ಬಿಡತ್ತೆ. ಆಗ ಅದನ್ನು ತಿಳಿಸಿ ಹೇಳೋಕೆ ಒಬ್ರು ಬೇಕಾಗುತ್ತಮ್ಮ. ಅದಕ್ಕೆ ನಾನು ಬಂದಿರೋದು. ಗುರುಜಿ ದಯವಿಟ್ಟು ಆ ಕೆಲಸ ಮಾಡ್ಬಿಡಿ. ಯಾಕೆ ಮಗು? ಅಂಜಲಿನೋ ಕೆಟ್ಟ ಹೆಣ್ಣು ಈ ಮನೆನ ಹಾಳು ಮಾಡೋಕೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ಅಣ್ಣಂಗೆ ಹೇಳೋದು ತಪ್ಪ? ಹೇಳೋದ್ ತಪ್ಪಲ್ಲ ಗುರುಜಿ, ಆದ್ರೆ ಹೇಳಿದ್ಮೇಲೆ ಅದು ಈ ಮನೆ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಅಲ್ಲ ಮಗು, ಹೇಳ್ದೇನೆ ಇದ್ರೆ ಅವಳ ಮೇಲಿನ ಕಳಂಕ ನಿನ್ನ ಮೇಲೆ ಬರ್ತಾನೆ ಇರುತ್ತೆ. ಅದನ್ನ ಯೋಚನೆ ಮಾಡಿದೀಯಾ? ಗುರುಜಿ, ಈ ಮನೆ ಒಗ್ಗಟ್ಟನ್ನ ಕಾಪಾಡಬೇಕು ಅನ್ನೋದು ನನ್ನ ಆಸೆನೇ ಹೊರತು ಅದನ್ನ ಒಡೆದು ಕಟ್ಟಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಹಾಗಂತ ಸತ್ಯ ಕತ್ತಲ್ಲಿರೋ ತನಕ ಅದನ್ನ ಸಾವು ಅಂತಲೇ ಪರಿಗಣಿಸಬೇಕಾಗತ್ತೆ ನಾವು. ಅದಕ್ಕೆ ಬೆಳಕು ಕೊಡೋ ಕಾಲ ಬಂದೇ ಬರುತ್ತೆ ಗುರುಜಿ. ಆದ್ರೆ ಬರೋ ತನಕ ನಾನು ಬದುಕಿರ್ಬೇಕಲ್ಲ ಮಗು. ಏನ್ ಹೇಳ್ತಿದ್ದೀರಿ ಗುರುಜಿ? ನೋಡಮ್ಮ, ನಾನು ಮಾನಸ ಸರೋವರಕ್ಕೆ ಹೋಗಿದ್ದೆ. ಅದು ಎಂಥ ದುರ್ಗಮವಾದ ಯಾತ್ರೆ, ಅದು ನಿನಗೂ ಗೊತ್ತಿದೆ. ಅಲ್ಲಿಗೆ ಹೋದವರು ವಾಪಸ್ ಬಂದ್ರು ಬರ್ಬೋದು, ಬರ್ದೇನೂ ಇಲ್ಲ. ಅಕಸ್ಮಾತ್ ನಾನು ವಾಪಸ್ ಬಂದ್ರೆ ಸತ್ಯ ಹೇಳೋಕೆ ನಾನು ಇರ್ತೀನಿ. ಆದ್ರೆ ಬರ್ದೇನೆ ಹೋದ್ರೆ ಅದಕ್ಕೆ ಬಾಕಿ ಇರೋ ಕೆಲಸ ಎಲ್ಲ ಮುಗಿಸಿದ್ರು. ಈ ಕೆಲಸ ಒಂದು ಮುಗಿದ್ರೆ ನಿಶ್ಚಿಂತೆಯಿಂದ ನಾನು ಯಾತ್ರೆ ಮಾಡಬಹುದು. ನೀವಿರೋ ಸತ್ಯನ್ ಹೇಳಿದ್ರೆ ಈಗ ನನ್ನ ಹೆಸರಲ್ಲಿರೋ ಅಂಜಲಿನ ಈ ಮನೆಯಿಂದ ಹೊರಗೆ ಹಾಕ್ತಾರೆ.
ಇಡೀ ಮನೆ ಅವಳನ್ನ ದ್ವೇಷಕ್ಕೆ ಶುರು ಮಾಡುತ್ತೆ. ಆಗ್ಲೂ ಈ ಮನೆ ಒಡೆದ ಹಾಗೆ ಅಲ್ವಾ ಗುರುಜಿ? ಹಾಗಾದ್ರೆ ಈ ಮನೇಲಿ ಆ ವಿಷ ಸರ್ಪ ಇರಬೇಕು ಅಂತ ನೀನು ಬಯಸ್ತೀಯ ಮಗು? ಸರ್ಪ ಬದಲಾಗ್ಬೇಕು ಅಂತ ಬಯಸ್ತೀನಿ ಗುರುಜಿ. ವಿಷ ಕಳೆದು ಒಳ್ಳೆಯವಳಾಗಿ ಈ ಮನೆಯಲ್ಲಿ ಒಂದಾಗಿರ್ಬೇಕು ಅಂತ ಬಯಸ್ತೀನಿ. ಕೆಟ್ಟದಕ್ಕೆ ಶಿಕ್ಷೆ ಆಗ್ಬೇಕು ನಿಜ ಗುರುಜಿ. ಆಗ ಕೆಟ್ಟದನ್ನ ಬಯಸೋರ್ಗೆ ನಮಗೂ ಹೀಗೆ ಆಗ್ಬೋದೇನೋ ಅನ್ನೋ ಭಯ. ಆದ್ರೆ ಅದೇ ಕೆಟ್ಟವರು ಒಳ್ಳೆಯವರಾದ್ರೆ ಅದು ಪಾಠ ಆಗುತ್ತೆ. ಪಾಠ ಕಲ್ತವರು ಬೇರೆಯವ್ರ ದಾರಿಗೆ ಬೆಳಕಾಗ್ತಾರೆ. ದಯವಿಟ್ಟು ಸತ್ಯ ಏನು ಅಂತ ಹೇಳಬೇಡಿ. ನಿನ್ನ ಒಳ್ಳೆತನ ನಿನ್ನನ್ನು ಕಾಪಾಡಲಿ. ಆದರೆ ನಾನು ವಾಪಸ್ ಬರದೇ ಹೋದ್ರೆ ನಿನ್ನ ಹೋರಾಟನ ನೀನೇ ಮುಂದುವರಿಸಬೇಕಾಗುತ್ತೆ. ಅದಕ್ಕೆ ನಾನು ಸಿದ್ಧ ಇದ್ದೀನಿ ಗುರುಜಿ. ಹೋಗೋಕ್ಕೂ ಮುಂಚೆ ನಿನಗೊಂದು ಜವಾಬ್ದಾರಿ ಕೊಡ್ತಿದ್ದೀನಿ. ಈ ಮನೆ ನಿನ್ನನ್ನು ದೂರ ಇಟ್ಟರೆ ಆಶ್ರಮ ನಿನಗಿದ್ದೇ ಇದೆ. ಅಲ್ಲಿ ಇರೋಕೆ ಸಂಕೋಚ ಪಡೋದು ಬೇಡ. ಆಗಾಗ ಆಶ್ರಮದ ಕಡೆ ಹೋಗಿ ನೋಡ್ತಾ ಇದ್ದೆ. ನಾನಿಲ್ಲ ಅನ್ನೋ ಕಾರಣಕ್ಕೆ ಆಶ್ರಮ ಹದಗೆಡೋದು ಬೇಡ. ನಾನು ಬರ್ತೀನಿ. ದೇವ್ರು ಕಾರಣಕ್ಕೂ ಗುರುಜಿ ಅಂಜಲಿ ವಿಷಯನ ಮನೆಯವ್ರ ಮುಂದೆ ಹೇಳ್ದೇ ಇಲ್ಲಪ್ಪ. ಕೀರ್ತಿ ಹತ್ರ ಮಾತಾಡೋದಿತ್ತು. ನಮ್ಮ ಅಭ್ಯಂತರ ಏನೂ ಇಲ್ಲ. ಹೇಗೂ ನಿಮ್ಮ ಆಶ್ರಮದ ಹುಡುಗಿ, ನೀವು ಮಾತಾಡಿಸಿ ಬಂದಿದ್ರಲ್ಲಿ ಏನು ತಪ್ಪಿಲ್ಲ. ಈಗಾಕೆ ನಿಮ್ಮ ಮನೆ ಸೊಸೆ. ಹಾಗೆ ನಾವು ತಿಳ್ಕೊಂಡಿಲ್ಲ. ಶಾರದಾ, ನಾನು ಮಾತಾಡ್ತಾ ಇದ್ದೀನಲ್ಲ, ಮುಂಚೆ ಪ್ರತಿ ಸಲ ಸ್ವಾಮಿಗಳಿಗೆ ಮನೆಗೆ ಬಂದಾಗ ಪಾದ ಪೂಜೆ ನಡೀತಾ ಇತ್ತು. ಈಗ ಯಾಕೆ ತಪ್ಪಿತು? ಸ್ವಾಮೀಜಿಗಳು ಬಂದ ತಕ್ಷಣ ಆ ಕಡೆ ಹೊರಟ್ಬಿಟ್ರು. ಅದಕ್ಕೆ ಯಾವ ಪಾದ ಪೂಜೆ ಅಗತ್ಯನೂ ಇಲ್ಲ. ವಿಷಯ ತಿಳಿಸಿ ಹೋಗ್ಬೇಕಾಗಿತ್ತು, ಬಂದೆ. ವಿಷಯ ತಿಳಿಸ್ಬೇಕಾಗಿದ್ದು ನಮಗೋ ಅವಳಿಗೋ? ಈ ಮನೆಯವರಿಗೆ. ಈ ಮನೆಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಸಂಬಂಧ ತೊರೆದ ಮೇಲೆ ಸ್ವಾಮಿ ಅನ್ನಿಸ್ಕೊಳ್ಳೋದು ನಿಜ. ನಾನು ಸಂಬಂಧ ತೊರೆದವನು. ಆದರೆ ಸಂಬಂಧ ಇರಬೇಕಾದವರು ಬಂಧ ತೊರೆದು ಬದುಕೋ ಹಾಗಾಗಬಾರ್ದು. ಬಂದ ವಿಷಯ ಏನು ಹೇಳಿ. ನಾನು ಮಾನಸ ಸರೋವರದ ಯಾತ್ರೆ ಹೊರಟಿದ್ದೆ. ಅದಕ್ಕೂ ಮುಂಚೆ ಈ ಮನೆಗೆ ಆಶೀರ್ವಾದ ಕೊಟ್ಟು ಹೋಗೋಣ ಅಂತ ಬಂದೆ. ಈ ಒಗ್ಗಟ್ಟಿನ ಕುಟುಂಬಕ್ಕೆ ಯಾವ ಆಪತ್ತು ಬರಬಾರದು ನೋಡಿ. ಅದೊಂದೇ ನಾನು ಭಗವಂತನಲ್ಲಿ ಬೇಡೋ ಬೇಡಿಕೆ. ಆಯ್ತು, ನಿಮ್ಮ ಯಾತ್ರೆಗೆ ನಮ್ಮಿಂದ ಏನಾದರೂ ಹಣ ಸಹಾಯ ಬೇಕಿತ್ತ? ಅಗತ್ಯ ಇಲ್ಲ. ಹೊರಡೋಕ್ಕೂ ಮುಂಚೆ ಈ ಮನೆಗೆ ನನ್ನ ಆಶೀರ್ವಾದದ ಅಗತ್ಯ ಇದೆ. ಹಾಗೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡೋದಿತ್ತು. ಪುರ್ಸೋತಿದೆಯಾ ಸೀತಾರಾಮಯ್ಯನವರೇ?